ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಚೌಡಾರಕೆರೆ ಸತ್ಯಾಗ್ರಹ ದಿನ ಮಾರ್ಚ್ 27ರಂದು ಬೃಹತ್ ಬಹಿರಂಗ ಸಮಾವೇಶ. ಭರತ್ ಕಾಂಬ್ಳೆ. ಖಾಸಗಿ ಶಾಲೆಗಳು ಅನುದಾನ ಒಳಪಡಿಸಲು ಒತ್ತಾಯಿಸಿ 12ರಂದು ಪ್ರತಿಭಟನೆಗೆ ಹೋರಾಟ. ರೇವಣಸಿದ್ದಪ್ಪ ಜಲಾದೆ. T20 ವಿಶ್ವಕಪ್ನಲ್ಲಿ ಭಾರತ ತಂಡದ ಭರ್ಜರಿ ಗೆಲುವು. ನಗರದಲ್ಲಿ ಸಂಭ್ರಮಾಚರಣೆ. ಅರ್ಜುನ್ ವೆಲ್ನೆಸ್ ಸೆಂಟರ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೌಡಾರಕೆರೆ ಸತ್ಯಾಗ್ರಹ ಹಾಗೂ ಸಾಮಾಜಿಕ ಸಬಲೀಕರಣ ದಿನವಾದ ಮಾರ್ಚ್ 27ರಂದು ಬೃಹತ್ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಘಟಕದ ಅಧ್ಯಕ್ಷ ಭರತ್ ಕಾಂಬ್ಳೆ ತಿಳಿಸಿದರು. ಸೋಮವಾರ ಇಲ್ಲಿಯ ಪತ್ರಿಕಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ಸಾಯಂಕಾಲ 5 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಈ ಬೃಹತ್ ಬಹಿರಂಗ ಸಮಾವೇಶಕ್ಕೆ ಪೂಜ್ಯ ಶ್ರೀ ಸಿದ್ದಬಸವ ದೇವರು, ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ದೀಪಕ್ ಕೇದರ್, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲೆಯ ಶಾಸಕರು, ಚಿಂತಕರು, ಸಾಹಿತಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ನೀರಿಗಾಗಿ ಹೋರಾಟ ಸತ್ಯಾಗ್ರಹ ನಡೆಸಿದ್ದು ಬರುವ ವರ್ಷ 100 ವರ್ಷಗಳಾಗಲಿದೆ ಎಂದರು. ಕಾರ್ಯಕ್ರಮಕ್ಕೆ ಸಚಿವರಾದ HC ಮಹದೇವಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಅವರನ್ನು ಆಹ್ವಾನಿಸಲಾಗುತ್ತಿದ್ದು ಇಬ್ಬರಲ್ಲಿ ಒಬ್ಬರು ಬರುವುದು ಖಚಿತ ಎಂದು ಹೇಳಿದರು. ಮಾರ್ಚ್ 27ರಂದು ನಡೆಯುವ ಬೃಹತ್ ಬಹಿರಂಗ ಸಮಾವೇಶದಲ್ಲಿ 4-5 ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿದರು. ಸಂಘದ ಗೌರವಾಧ್ಯಕ್ಷ ದೇವೇಂದ್ರ ಸೋನೆ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಮಾರ್ಚ್ 27ರಂದು ನಡೆಯಲಿರುವ ಬೃಹತ್ ಬಹಿರಂಗ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ಪತ್ರಿಕೆ ಭವನದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಘಟಕ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೌಡಾರಕೆರೆ ಸತ್ಯಾಗ್ರಹದ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದಂದು ಬೃಹತ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ದಿನಾಂಕ 27/3/2026ರಂದು ಸಾಯಂಕಾಲ 5 ಗಂಟೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೀಪಕ್ ಕೇದರ್ ಅವರು ಮತ್ತು ಈ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ಮಾತನಾಡಲಿಕ್ಕೆ ಸಿದ್ದಬಸವ ದೇವರು, ಯಮಕನಮರಡಿ, ಬೆಳಗಾವಿ ಜಿಲ್ಲೆ ಯಮಕನಮರಡಿ ಸಿದ್ದಬಸವ ಗುರುಗಳು ಅವರು, ಮಠಾಧೀಶರು ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಮತ್ತು ಉಳಿದಂಥ ನಾವು ಮಹಾರಾಷ್ಟ್ರದಿಂದ ಸುಷ್ಮತಾ ಎಂದರೆ ಅಂತೆ ಅವರು ಒಂದು ಬಹಳ ಮಹಾರಾಷ್ಟ್ರದ ಭಾಳ ಸ್ಟ್ರಾಂಗ್ ಆಗಿ ಒಂದು ಸ್ಪೋಕ್ ಪರ್ಸನ್ ಅದಾರ, ಒಳ್ಳೆ ಸ್ಪೀಚ್ ಕೊಡ್ತಾರೆ. ಸಾಮಾಜಿಕವಾಗಿ ಅವರು ಕಾರ್ಯಗಳು ಚಟುವಟಿಕೆಗಳು ಬಹಳಷ್ಟು ಅದಾವ. ಅವರಿಗೂ ಕೂಡ ಪ್ರಯತ್ನ ಮಾಡಿದ್ದು ಅವರು ಬರಲಿದ್ದಾರೆ. ಮತ್ತೇನಂದ್ರೆ ಇವತ್ತು ನಮ್ಮ SC ಮಹದೇವಪ್ಪ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರಿಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಇಬ್ಬರಲ್ಲಿ ಯಾರಾದರೂ ಒಬ್ರು ಕರೆಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹಾಗೂ ಉಳಿದಂತ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸಣ್ಣ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಾಗಿರ್ಬೋದು, ಮತ್ತೆ ನಮ್ದು ರಹೀಂ ಖಾನ್ ಸರ್ ಆಗಿರ್ಬೋದು, ಉಳಿದಂತ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರಾಗಿರ್ಬೋದು, ಸಾಹಿತಿಗಳು, ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೂ ಕಲಬುರಗಿ ಜಿಲ್ಲೆಯ K ನೀಲಕರ್ ಅಂತ ಒಬ್ಬರು, ಅವರು ಕೂಡ ಬಹಳ ಒಂದು ಹಿಟ್ಟ ಹೋರಾಟಗಾರ್ತಿಯಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹೀಗಾಗಿ ಅನೇಕ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರಕೆರೆ ಸತ್ಯಾಗ್ರಹಕ್ಕಾಗಿ 99 ವರ್ಷ ಆಯ್ತು. ಈ ವರ್ಷ ಒಂದು ನೀರಿಗಾಗಿ ಅವತ್ತು ದೀನದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಒಂದು ನೀರು ಕುಡಿಬೇಕಾದ್ರೂ ಒಂದು ಹಕ್ಕಿರಲಿಲ್ಲ. ಅಂತ ಹಕ್ಕಿಗಾಗಿ ಹೋರಾಟ ಮಾಡಿ ಒಂದು ನೀರಿಗಾಗಿ ಒಂದು ಕೆರೆಗೆ ಹೋಗಿ ನೀರು ಕುಡಬೇಕು ಮುಟ್ಬೇಕಂದ್ರೂ ಆ ಸಮಯದಲ್ಲಿ ಯಾರಿಗೂ ಅವಕಾಶ ಇರಲಿಲ್ಲ. ಅಂಥದ್ದು ಒಂದು ನೀರು ನಮಗೆ ಸಿಗ್ಲಿಲ್ಲ ಅಂದ್ರೆ ಮುಂದೆ ನಮ್ಮ ಜೀವನ ಯಾವ ಥರ ಇರ್ತದಂತ ಹೇಳಿ ನೀರಿಗಾಗಿ ಒಂದು ದೊಡ್ಡ ಪ್ರಮಾಣದಾಗ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೋರಾಟದ ಮುಖಾಂತರ ಪ್ರತಿಯೊಬ್ಬರಿಗೆ, ಮಾನವ ಕುಲದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ, ನಮ್ಗೆ ನೀರು ನೀವು ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಬೃಹತ್ ಒಂದು ಮೆರವಣಿಗೆ ಮುಖಾಂತರ ಹೋರಾಟ ಮಾಡಿದ್ರು. ಇವತ್ತಿಗೆ 99 ವರ್ಷ ಆಗ್ತಾ ಇದೆ. ಮುಂದಿನ ವರ್ಷ 100 ವರ್ಷ ಆಗ್ತಾ ಇದೆ. ಆ 100 ವರ್ಷದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 10,000 ಜನ ಸೇರಿಸುವಂತ ನಿರೀಕ್ಷೆ ಇಟ್ಕೊಂಡು ಕಾರ್ಯಕ್ರಮ ಮಾಡಲಿದ್ದು ಮುಂದಿನ ವರ್ಷ. ಈ ವರ್ಷವೂ ಕೂಡ ಒಂದು ಸುಮಾರು ಒಂದು 4,000-5,000 ಜನ ಸೇರಿಸಿ ಬೃಹತ್ ಬಹಿರಂಗ ಸಮಾವೇಶ ಅಂಬೇಡ್ಕರ್ ಸರ್ಕಲ್ ಹತ್ರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಾದಂತ ಎಲ್ಲಾ ತಾಲೂಕದಿಂದ ಸುಮಾರು ಒಂದು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಚೌಡಾರಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನ ಎಂದು ನಾವೇನು ಬೃಹತ್ ಬಹಿರಂಗ ಸಮಾವೇಶವನ್ನು ಆಚರಿಸ್ಕೊತಾ ಬರ್ತಾ ಇದ್ದೀವಿ.
ಈ ವರ್ಷವೂ ಅದೇ ರೀತಿ ಎಂಬುದು ಅಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾರ್ಚ್ 27 ಮಾರ್ಚ್ 27 ಸಾಯಂಕಾಲ 5 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಬೃಹತ್ ಬಹಿರಂಗ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದಕ್ಕೆ ಮುಖ್ಯ ಒಂದು ಅತಿಥಿಗಳಾಗಿ ದೀಪಕ್ ಕೇದಾರ್, ರಾಷ್ಟ್ರೀಯ ಅಧ್ಯಕ್ಷರು, ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಅವರು ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ಶ್ರೀ ಸಿದ್ದಬಸವದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನ ಹುಣಸಿಕೊಳ್ಳ ಮಠ ಯಮಕನ್ಮಾಡಿಯ ಗುರುಗಳು ಅವರು ಬರ್ತಾ ಇದ್ದಾರೆ. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹಾಲಿ ಶಾಸಕರು, ಮಾಜಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮತ್ತು ಪೌರಾಡಳಿತ ಸಚಿವರಾದ ಶ್ರೀ ರಹೀಂ ಖಾನ್ ಅವರು ಮತ್ತೆಲ್ಲ ಹಿರಿಯ ಸಾಹಿತಿಗಳು, ಎಲ್ಲ ಚಿಂತಕರು, ಒಳ್ಳೆಯ ವಿಚಾರವಂತರು ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕಾಗಿ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದರ ಒಂದು ಉದ್ದೇಶ ಏನಿದೆ ಅಂತ ತಿಳ್ಕೊಳ್ಳೋಕೆ ಎಲ್ಲ ಬರಬೇಕಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತೇನೆ. ಮತ್ತು ಈ ಮುಖಾಂತರ ನಾವು ಹೋದ ವರ್ಷವೇ ಒಂದು ಸಂದೇಶ ಸಮಾಜ ಕೊಟ್ಟಿದ್ದೇವೆ. ಯಾಕಂದ್ರೆ ಯಾವಾಗ ನಮ್ಮ ದಲಿತರ ಮೇಲೆ ಕುಡಿಯೋ ನೀರಿನ ಹಕ್ಕಿ ಬೀಸ್ತಿಲ್ಲ, ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬೃಹತ್ ಹೋರಾಟ ಮಾಡಿ, ಬೃಹತ್ ಸತ್ಯಾಗ್ರಹ ಮಾಡಿ ನಮಗೆಲ್ಲ ದಲಿತರಿಗೆ, ಹಿಂದುಳಿದವರಿಗೆ, ಬಡವ ಜನರಿಗೆ ಕುಡಿಯುವ ನೀರಿನ ಹಕ್ಕಿಸ್ಕೊಟ್ಟರು. ಅದರ ಅಂಗವಾಗಿ ನಾವು ಇದು ಚೌಡಾರಕೆರೆ ಸತ್ಯಾಗ್ರಹ ದಿನವನ್ನು ಸಾಮಾಜಿಕ ಸಬಲೀಕರಣ ದಿನ ಎಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಬಂದು ಇದಕ್ಕೆ ಸಹಕಾರ ಮಾಡಬೇಕಂತ ಕೋರುತ್ತಾ 2 ಮಾತು ಮುಗಿಸ್ತೀನಿ. ಪತ್ರಿಕೆ ಭವನದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಘಟಕ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೌಡಾರಕೆರೆ ಸತ್ಯಾಗ್ರಹದ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದಂದು ಬೃಹತ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ದಿನಾಂಕ 27/3/2026 ಸಾಯಂಕಾಲ 5 ಗಂಟೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೀಪಕ್ ಕೇದಾರ್ ಅವರು ಮತ್ತು ಈ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ಮಾತನಾಡಲಿಕ್ಕೆ ಸಿದ್ದಬಸವದೇವರು, ಯಮಕನಮರಡಿ, ಬೆಳಗಾವಿ ಜಿಲ್ಲೆ ಯಮಕನಮರಡಿ ಸಿದ್ದಬಸವದೇವರ ಗುರುಗಳು ಅವರು, ಮಠಾಧೀಶರ ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಮತ್ತು ಉಳಿದಂಥ ನಾವು ಮಹಾರಾಷ್ಟ್ರದಿಂದ ಸುಷ್ಮತಾ ಇದ್ದಾರೆ ಅಂತೆ, ಅವರು ಒಂದು ಮಹಾರಾಷ್ಟ್ರದ ಭಾಳ ಸ್ಟ್ರಾಂಗ್ ಆಗಿ ಒಂದು ಸ್ಪೋಕ್ ಪರ್ಸನ್ ಅದಾರ, ಒಳ್ಳೆ ಸ್ಪೀಚ್ ಕೊಡ್ತಾರೆ. ಸಾಮಾಜಿಕವಾಗಿ ಅವರು ಕಾರ್ಯಗಳು, ಚಟುವಟಿಕೆಗಳು ಭಾಳಷ್ಟು ಅದಾವ. ಅವರಿಗೂ ಕೂಡ ಪ್ರಯತ್ನ ಮಾಡಿದ್ದು, ಅವರು ಬರಲಿದ್ದಾರೆ. ಮತ್ತೇನಂದ್ರೆ ಇವತ್ತು ನಮ್ಮ SC ಮಹದೇವಪ್ಪ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರಿಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ, ಇಬ್ಬರಲ್ಲಿ ಯಾರಾದರೂ ಒಬ್ರು ಕರೆಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹಾಗೂ ಉಳಿದಂತ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸಣ್ಣ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಾಗಿರ್ಬೋದು, ಮತ್ತು ನಮ್ಮದು ರಹೀಂ ಖಾನ್ ಸರ್ ಆಗಿರ್ಬೋದು, ಉಳಿದಂಥ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರಾಗಿರ್ಬೋದು, ಸಾಹಿತಿಗಳು, ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೂ ಕಲಬುರಗಿ ಜಿಲ್ಲೆಯ ಕೆ ನೀಲಕ್ಕ ಅಂತ ಒಬ್ಬರು, ಅವರು ಕೂಡ ಬಹಳ ಒಂದು ಹಿಟ್ಟ ಹೋರಾಟಗಾರ್ತಿಯಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹೀಗಾಗಿ ಅನೇಕ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರಕೆರೆ ಸತ್ಯಾಗ್ರಹಕ್ಕಾಗಿ 99 ವರ್ಷ ಆಯ್ತು. ಈ ವರ್ಷ ಒಂದು ನೀರಿಗಾಗಿ ಅವತ್ತು ದೀನ ದಲಿತರಿಗೆ, ಹಿಂದುಳಿದವರಿಗೆ ಒಂದು ನೀರು ಕುಡಿಬೇಕಾದ್ರೂ ಒಂದು ಹಕ್ಕಿರಲಿಲ್ಲ. ಅಂತ ಹಕ್ಕಿಗಾಗಿ ಹೋರಾಟ ಮಾಡಿ ಒಂದು ನೀರಿಗಾಗಿ ಒಂದು ಕೆರೆಗೆ ಹೋಗಿ ನೀರು ಮುಟ್ಬೇಕಂದ್ರೂ ಆ ಸಮಯದಲ್ಲಿ ಯಾರಿಗೂ ಅವಕಾಶ ಇರಲಿಲ್ಲ. ಅಂಥದ್ದು ಒಂದು ನೀರು ನಮಗೆ ಸಿಗ್ಲಿಲ್ಲ ಅಂದ್ರೆ ಮುಂದೆ ನಮ್ಮ ಜೀವನ ಯಾವ ಥರ ಇರ್ತದಂತ ಹೇಳಿ ನೀರಿಗಾಗಿ ಒಂದು ದೊಡ್ಡ ಪ್ರಮಾಣದ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೋರಾಟದ ಮುಖಾಂತರ ಪ್ರತಿಯೊಬ್ಬರಿಗೆ, ಮಾನವ ಕುಲದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ, ನಮ್ಗೆ ನೀರು ನೀವು ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಬೃಹತ್ ಒಂದು ಮೆರವಣಿಗೆ ಮುಖಾಂತರ ಹೋರಾಟ ಮಾಡಿದ್ರು. ಇವತ್ತಿಗೆ 99 ವರ್ಷ ಆಗ್ತಾ ಇದೆ. ಮುಂದಿನ ವರ್ಷ 100 ವರ್ಷ ಆಗ್ತಾ ಇದೆ. ಆ 100 ವರ್ಷದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 10,000 ಜನ ಸೇರಿಸುವಂತ ನಿರೀಕ್ಷೆ ಇಟ್ಕೊಂಡು ಕಾರ್ಯಕ್ರಮ ಮಾಡಲಿದ್ದು ಮುಂದಿನ ವರ್ಷ. ಈ ವರ್ಷವೂ ಕೂಡ ಸುಮಾರು ಒಂದು 4,000 ರಿಂದ 5,000 ಜನ ಸೇರಿಸಿ ಬೃಹತ್ ಬಹಿರಂಗ ಸಮಾವೇಶ ಅಂಬೇಡ್ಕರ್ ಸರ್ಕಲ್ ಹತ್ರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಾದಂತ ಎಲ್ಲಾ ತಾಲೂಕದಿಂದ ಸುಮಾರು ಒಂದು ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳು ಅನುದಾನಕ್ಕೆ ಒಳಪಡಿಸಲು ಒತ್ತಾಯಿಸಿ ಮಾರ್ಚ್ 12ರಂದು
ಬೀದರ್ನಿಂದ ಚಾಮರಾಜವರೆಗೂ ಬೀದಿಗಿಳಿದು ಹೋರಾಟ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆ ಜಿಲ್ಲೆಯ ಗೌರವಾಧ್ಯಕ್ಷರೂ ಆದ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ತಿಳಿಸಿದರು. ಸೋಮವಾರ ಇಲ್ಲಿಯ ಪತ್ರಿಕಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ರೇವಣಸಿದ್ದಪ್ಪ ಜಲಾದೆ ಅವರು ಮಾತನಾಡಿ, ಅಂದು ಶಾಲೆಗಳು ಬಂದ್ ಮಾಡಿ ಶಿಕ್ಷಕರು, ಆಡಳಿತ ಮಂಡಳಿಯವರ ವಿರುದ್ಧ ರಸ್ತೆಗಿಳಿದು ಹೋರಾಟ ಮಾಡಲಾಗುತ್ತಿದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ ಅವರ ವಿಧಾನಸಭಾ ಅಧಿವೇಶನದಲ್ಲಿ ಕೇಳಿರುವ ಪ್ರಶ್ನೆಗೆ ಶಿಕ್ಷಣ ಸಚಿವರು ಲಿಖಿತವಾಗಿ ಬರೆದುಕೊಟ್ಟು ಉತ್ತರ ನೀಡಿರುತ್ತಾರೆ. ಆದರೆ ಮುಖ್ಯಮಂತ್ರಿಗಳು ಮಾರ್ಚ್ 6ರಂದು ಮಂಡಿಸಿರುವ ಬಜೆಟ್ನಲ್ಲಿ ಈ ಬಗ್ಗೆ ಮಾತು ಆಡದೇ ಇರುವುದು ದುಃಖದ ಸಂಗತಿಯಾಗಿದೆ ಎಂದರು. ಖಾಸಗಿ ಶಾಲೆಗಳು ಅನುದಾನಕ್ಕೆ ಒಳಪಡಿಸುವಂತೆ 10 ಸಾರಿ ಸಚಿವರುಗಳೊಂದಿಗೆ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿ ಮನವಿ ಮಾಡಿಕೊಂಡಿದ್ದೆವು. ಮುಖ್ಯಮಂತ್ರಿಗಳು ಬಜೆಟ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ತೆರೆಯಲು 3,900 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ. ಆದರೆ ನಾಡು ನುಡಿ ಉಳಿಸಿ ಬೆಳೆಸುತ್ತಿರುವ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಯಾವುದೇ ರೀತಿಯ ಬಜೆಟ್ನಲ್ಲಿ ಅನುದಾನ ನೀಡದೆ ಇರುವುದು ಗಮನಿಸಿದರೆ ರಾಜ್ಯದಲ್ಲಿ ಕನ್ನಡ ಶಾಲೆಗಳಿಗೆ ಬೀಗ ಹಾಕುವ ಸಂಚು ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಮಣಿಗೇರಿ ಮಾತನಾಡಿ, ಮಾರ್ಚ್ 12ರಂದು ನಗರದ ಮಡಿವಾಳ ಮಾಚಿದೇವರ ವೃತ್ತದಲ್ಲಿ ಎಲ್ಲ ಶಿಕ್ಷಕರು, ಆಡಳಿತ ಮಂಡಳಿಯವರು ಸೇರಿ ಅಲ್ಲಿಂದ ಬೃಹತ್ ಮೆರವಣಿಗೆ ಪ್ರಾರಂಭಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಗೊತ್ತಿದೆ, ಮಾನ್ಯ 6ನೇ ತಾರೀಕು ಆದರಣೀಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಆಗಿದೆ. ಭಾಳ ದುಃಖ ಮತ್ತು ದುರ್ದೈವದ ಸಂಗತಿಯಪ್ಪ ಅಂದರೆ, ಯಾವ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ನಾಡುನುಡಿಯಲ್ಲಿ ಏನು ಸರ್ಕಾರ ಇದೆ, ಕನ್ನಡ ಬೆಳೆಸ್ತಕ್ಕಂಥ, ಕನ್ನಡ ಉಳಿಸ್ತಕ್ಕಂಥ, ಕನ್ನಡ ಶಾಲೆಗಳನ್ನು ಬೆಳೆಸ್ತಕ್ಕಂಥ ಯಾವುದೇ ಒಂದು ಯೋಜನೆ ಇರಲಾರ್ದಂಥ ಬಜೆಟ್ ಆಗಿದೆ. ನಾವು ಕಳೆದ 7-8 ವರ್ಷದಿಂದ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ ಅನುದಾನ ಸಿಗಬೇಕು. 1995ರಿಂದ 30 ವರ್ಷದಿಂದ ನಾವು ಗ್ರಾಮೀಣ ಪ್ರದೇಶದಲ್ಲಿ, ಬೇರೆ ಪ್ರದೇಶದಲ್ಲಿ ನಮ್ಮ ಕನ್ನಡ ನಾಡುನುಡಿಯ ಕನ್ನಡ ಶಾಲೆಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ನೀವು ಅನುದಾನ ಕೊಡಬೇಕಂತ ಇತ್ತೀಚೆಗೆ ಒಂದು 7-8 ತಿಂಗಳಂತೂ ಭಾಳಷ್ಟು ಶಿಕ್ಷಣ ಸಚಿವರಿಗೆ ಒಂದು 7-8 ಸಲ ಭೇಟಿಯಾಗಿದ್ದೀವಿ. ಎಲ್ಲ ಸುಮಾರು 20 ಸಚಿವರನ್ನು ಏನಪ್ಪ ಅಂದ್ರೆ ನಾವು ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ದೀವಿ. ಹಾಗಾಗಿ ಶಿಕ್ಷಣ ಸಚಿವರು ಪದೇ ಪದೇ ಎಲ್ಲ ಕಾರ್ಯಕ್ರಮಗಳಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಖಂಡಿತ ನಾನು ಅನುದಾನ ಕೊಟ್ಟೇ ಕೊಡ್ತೀನಿ. ನಾನು 95ರಿಂದ 2000 ಕನಿಷ್ಠ ನಾನು ನಿಮ್ಗೆ ಅನುದಾನ ಕೊಡಿಸ್ತೀನಿ ಅಂತಕ್ಕಂಥ ಭರವಸೆ ಕೂಡ ಕೊಟ್ಟಿದ್ದು. ಎಷ್ಟು ಮಟ್ಟಿಗೆ ಭವಿಷ್ಯಪ್ಪ ಅಂತಂದರೆ, ನಮ್ಮ ಮೇಲ್ಮನವಿ ಆದರಣೀಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಮೋಶಿ ಅವರಿಗೆ ಕೇಳಿದ ಪ್ರಶ್ನೆ ಲಿಖಿತ ಏನಪ್ಪ ಉತ್ತರ ಕೊಟ್ಟಿದ್ದಾರೆ ಸದನದಲ್ಲಿ. ನಾನು 2005ರವರೆಗೆ ನಾನು ಅನುದಾನ ಕೊಡಿಸ್ತೀನಿ ಅಂತಕ್ಕಂಥ. ಸೊ ಅದು ಕೂಡ ಭರವಸೆ ಸುಳ್ಳಾಗಿದೆ. ಅಂದರೆ ವಿಧಾನಸಭೆಯಲ್ಲಿ ಆಗ್ತಕ್ಕಂಥ ಆ ಪವಿತ್ರವಾದ ಸ್ಥಳದಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟು ಮಾಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟು ಆ ಭರವಸೆಯನ್ನು ಈಡೇರಿಸಿಲ್ಲ. ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸುಮಾರು 800 ಪಬ್ಲಿಕ್ ಶಾಲೆ ತೆಗಿತಾರೆ, ಇಂಗ್ಲೀಷ್ ಮಾಧ್ಯಮ ಶಾಲೆ, ಗ್ರಾಮ ಪಂಚಾಯತಿಗಳು. ಅದಕ್ಕೆ 3,900 ಕೋಟಿ ಏನಪ್ಪ ಅಂದ್ರೆ ಆದರಣೀಯ ಮುಖ್ಯಮಂತ್ರಿಗಳು ಕಾಯ್ದಿರಿಸಿದ್ದಾರೆ. ಆದರೆ ಯಾವುದೋ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ನಾನು ಮಾನ್ಯ ಮಾಡ್ತೀವಿ ಅಥವಾ 95ರಿಂದ ನಡೆದಂಥ ಕನ್ನಡ ಶಾಲೆಗಳು ಅನುದಾನ ಕೊಡ್ತಕ್ಕಂಥ ಇಲ್ಲಿ ಚಕಾರವಿಲ್ಲ. ಇದು ಎಂಥ ದುರ್ದೈವ ನೋಡಿ. ಹಾಗಾಗಿ ಈ ನಮ್ಮ ಸರ್ಕಾರದ ಬಜೆಟು ಅವರ ಆಲೋಚನೆಯನ್ನು ಧಿಕ್ಕರಿಸಿ ನಾವು 12ನೇ ತಾರೀಕು ಗುರುವಾರದಂದು ಶಾಲೆ ಕಾಲೇಜುಗಳನ್ನೆಲ್ಲ ಬಂದ್ ಮಾಡಿ ರಸ್ತೆ ಇಳಿದು ಇಡೀ ಬೀದರ್ನಿಂದ ಚಾಮರಾಜವರೆಗೂ ರಾಜ್ಯ ಮಟ್ಟದ ಒಂದು ದಿನದ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಇದು ಬಹಳ ನಾವು ಮುಖ್ಯಮಂತ್ರಿಗಳು ಭೇಟಿಯಾದಂಥ ಸಂದರ್ಭದಲ್ಲಿ 28-29ಕ್ಕೆ ನಮ್ಮ ಜೊತೆ ಸತೀಶ್ ಜಾರಕಿಹೊಳಿ ಇದ್ದರು, ಜೊತೆ HS ಮಾದೇವಪ್ಪ ಇದ್ದರು, HK ಪಾಟೀಲ್ ಅವರಿದ್ದರು, ತಿಮ್ಮಪ್ಪ 4 ಸಚಿವರು ನಮ್ಮ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಎಲ್ಲ ನಮ್ಮ ಮನೆಗೆ ಹೋದರು, ಕಷ್ಟ ಅದ ಅಂತ ಹೇಳಿದ್ರು. ಒಂದು 5 ವರ್ಷವೇ ಮಾಡಿರಿ ಅಂತ ಹೇಳಿದ್ರು ನಮ್ಮ HK ಪಾಟೀಲ್. 5 ವರ್ಷದ ಅನುದಾನ ಕೊಡಿ, ಇಲ್ಲ ಆಗಲ್ಲ ಅಂತಂದ್ರು. ಸತೀಶ್ ಜಾರಕಿಹೊಳಿಯಿಂದ ಎಲ್ಲ ಶಾಲೆ ಶಿಕ್ಷಕರು, ಆಡಳಿತ ಮಂಡಳಿಗಳು ಮಡಿವಾಳ ಸರ್ಕಲ್ದ ನಾವು ಸೇರ್ತೀವಿ. ಆ ಮಡಿವಾಳ ಸರ್ಕಲ್ದಿಂದ ರಸ್ತೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಒಂದು ಬೃಹತ್ ಆಗಿರತಕ್ಕಂಥ ಒಂದು ಮೆರವಣಿಗೆ ತಗೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಮನವಿ ಅವ್ರ ಮುಖಾಂತರ ನಾವು ಸಲ್ಲಿಸ್ತೀವಿ ಅಂತ ನಾವು ಹೇಳಕ್ಕೆ ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾವು ಮನವಿ ಮಾಡ್ತಾ ಇದ್ದೀವಿ.
ದಿಂದ ಎಲ್ಲಾ ಶಾಲೆ ಶಿಕ್ಷಕರು ಆಡಳಿತ ಮಂಡಳಿಗಳು ಮಡಿವಾಳ ಸರ್ಕಲ್ ನಾವು ಸೇರ್ತೀವಿ. ಆ ಮಡಿವಾಳ ಸರ್ಕಲ್ದಿಂದ ರಸ್ತೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಒಂದು ಬೃಹತ್ ಆಗಿರತಕ್ಕಂಥ ಒಂದು ಮೆರವಣಿಗೆ ತಗೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಮನವಿ ಅವ್ರ ಮುಖಾಂತರ ನಾವು ಸಲ್ಲಿಸ್ತೀವಿ ಅಂತ ನಾವು ಹೇಳಕ್ಕೆ ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾವು ಮನವಿ ಮಾಡ್ತಾ ಇದ್ದೀವಿ. T20 ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡ ಭರ್ಜರಿ ಗೆಲುವಿನ ಪ್ರಯುಕ್ತ ನಗರದಲ್ಲಿ ಸಂಭ್ರಮಾಚರಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಭಿಮಾನಿಗಳಿಂದ ವಿಜಯೋತ್ಸವ ಆಚರಿಸಿದರು. ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಭಾರತದ ಕ್ರಿಕೆಟ್ ತಂಡದ ಗೆಲುವಿಗೆ ಸಂಭ್ರಮಿಸಿದರು. ಡ್ಯಾನ್ಸ್ ಮಾಡಿ ಘೋಷಣೆ ಕೂಗಿ ಅಭಿಮಾನಿಗಳು ಸಂತಸಪಟ್ಟರು. ತ್ರಿವರ್ಣ ಧ್ವಜ ಹಿಡಿದು ಜೈಕಾರ ಹಾಕುತ್ತಾ ಭಾರತೀಯ ತಂಡ ಹಾಗೂ ಆಟಗಾರರಿಗೆ ಅಭಿನಂದನೆ ತಿಳಿಸಿದರು. ಇವತ್ತಿನ ದಿವಸ ನಮ್ಮ ಇಡೀ ಭಾರತ ದೇಶದ ಇವತ್ತು ಸಂಭ್ರಮಾಚರಣೆ ಮುಳುಗಿದೆ. ಯಾಕೆಂದರೆ ನಮ್ಮ ಟೀಮ್ ಇಂಡಿಯಾ ಏನು ಇವತ್ತು ಶ್ರಮ ಪಟ್ಟಿದೆ, ಈ ಒಂದು T20 ವಿಶ್ವಕಪ್ ಗೆದ್ದಿದೆ. ನಿಜಕ್ಕೂ ನಮ್ಮ ಎಲ್ಲ ಭಾರತೀಯರಿಗೆ ಭಾಳ ಸಂತೋಷ ತಂದುಕೊಟ್ಟಿದೆ. ಅದ್ರ ಜೊತೆ ಅವರು ಮಾಡಿದಂಥ ಶ್ರಮ ಈ ಬರುವಂಥ ನಮ್ಮ ಯೂತ್ಸಿಗೆ ಮತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ಆಟಗಾರರಿಗೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಈ ಒಂದು ಭಾರತದ ಶಕ್ತಿ ಇವತ್ತು ಇಡೀ ನಮ್ಮ ವಿಶ್ವ ನೋಡ್ತಾ ಇದೆ. ನಮ್ಮ ಭಾರತಕ್ಕೆ ವಿಶ್ವ ನೋಡುವಂಥ ಇವತ್ತು ಸಂಭ್ರಮಾಚರಣೆಯಲ್ಲಿದ್ದೇವೆ. ಆದ್ದರಿಂದ ನಿಜಕ್ಕೂ ನಾನು ಇಡೀ ನಮ್ಮ ಬೀದರ್ ಜಿಲ್ಲೆಯ ಪರವಾಗಿ ಈ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮೆಲ್ಲರ ಪರವಾಗಿ ನಾವು ಇವತ್ತು ನಮ್ಮ ಟೀಮ್ ಇಂಡಿಯಾಕ್ಕೆ ನಾವು ಎಲ್ಲರಿಗೆ ನಾವು ಕೃತಜ್ಞತೆಗಳು ಧನ್ಯವಾದಗಳು ಸಲ್ಲಿಸ್ತೇವೆ. ಅದ್ರ ಜೊತೆಗೆ ಇಲ್ಲಿ ಸೇರಿ ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೇವೆ ಸರ್. ನಿಜಕ್ಕೂ ಇದು ನಮ್ಮ ಯೂತ್ಸಿಗೆ ಬರುವಂಥ ನಮ್ಮ ಪೀಳಿಗೆಗೆ ಏನದಂದರೆ ಇದು ಬಹಳಷ್ಟು ಒಂದು ಸ್ಫೂರ್ತಿ ಆದಂಥ ಒಂದು ಮ್ಯಾಚ್ ಆಗಿತ್ತು. ಬಹಳ ಸಂತೋಷದಿಂದ ನಾವು ಇವತ್ತು ಈ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ ಬಯಸ್ತೇವೆ. ಅರ್ಜುನ್ ವೆಲ್ನೆಸ್ ಸೆಂಟರ್ನಿಂದ ಮಾರ್ಚ್ 8 ಭಾನುವಾರದಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದರು. ನಗರದ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಅದ್ದೂರಿ ಸ್ವಾಗತದೊಂದಿಗೆ ಬರವು ಮಾಡಿಕೊಂಡರು. ಕಾರ್ಯಕ್ರಮವನ್ನು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್, ವಿದ್ಯಾರಣ್ಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದ ಪ್ರತಿಭಾ ಚಾಮ, ಡಾಕ್ಟರ್ ಶೀಲಾ, ಶ್ರೀದೇವಿ ಹೂಗಾರ್, ಡಾಕ್ಟರ್ ಶೀಲಾ ವಾಗ್ಮೋರೆ ಅವರು ಭಾಗವಹಿಸಿ ಮಾತನಾಡಿದರು. ಇದೇ ವೇಳೆ ಅರ್ಜುನ್ ವೆಲ್ನೆಸ್ ಸೆಂಟರ್ ಕೋಚ್ಗಳಾದ ಶ್ವೇತಾ ರಂಗನಾಥ್ ಅವರು ಮಾತನಾಡಿ, ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಗೆ ಉತ್ತಮವಾದ ಮಾಹಿತಿ ನೀಡುವ ಉದ್ದೇಶ ಆರೋಗ್ಯ ಮತ್ತು ಜೀವನ ಶೈಲಿ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ರಂಗನಾಥ್, ನಾನು ವೆಲ್ನೆಸ್ ಕೋಚ್. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಈ ತಿಂಗಳು ಮಾರ್ಚ್ 8ನೇ ತಾರೀಕು ವುಮೆನ್ಸ್ ಡೇ. ಸೊ ವುಮೆನ್ಸ್ ಡೇ ಪ್ರಯುಕ್ತ ನಮ್ಮ ವೆಲ್ನೆಸ್ ಸೆಂಟರ್ ಅಲ್ಲಿ, ಅಂದ್ರೆ ಅರ್ಜುನ್ ವೆಲ್ನೆಸ್ ಸೆಂಟರ್ ಅಲ್ಲಿ
ನಾವು ಒಂದು ವುಮೆನ್ಸ್ಗೋಸ್ಕರ ಜನರಲ್ ಇನ್ಫಾರ್ಮೇಶನ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಇವತ್ತಿನ ಲೈಫ್ ಸ್ಟೈಲ್ ಮತ್ತು ಇವತ್ತಿನ ಫುಡ್ ಅಂದರೆ ನಮ್ಮದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ನಾವೆಲ್ಲ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಮತ್ತು ಮಾಲ್ ನ್ಯೂಟ್ರಿಷನ್ ಗ್ರೇಡಿಂದ ತುಂಬ ಬಾಡಿಯಲ್ಲಿ ಪ್ರಾಬ್ಲಮ್ಸ್ಗಳನ್ನ ನಾವು ಡಿಸ್ಕಂಫರ್ಟ್ ಫೀಲಿಂಗ್ನ ಅನುಭವಿಸ್ತಾ ಇದ್ದೀವಿ. ಸೊ ಇದಕ್ಕೆ ಚಿಕ್ಕದಾಗಿ ಮಾಹಿತಿನ ಹೆಣ್ಮಕ್ಳಿಗೆ ತಿಳಿಸ್ತಾ ಅವ್ರಿಗೆ ಒಂದು ಆಹಾರ ಮತ್ತು ಜೀವನ ಶೈಲಿ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕಂತ ನಾವು ಈ ಪ್ರೋಗ್ರಾಮ್ನ ಮಾರ್ಚ್ 8ನೇ ತಾರೀಕು ಅರ್ಜುನ್ ವೆಲ್ನೆಸ್ ಸೆಂಟರ್, ಲಾವಣ್ಯ ಫಂಕ್ಷನ್ ಹಾಲ್, ಗ್ರೌಂಡ್ ಫ್ಲೋರ್. ಸೊ ಇಲ್ಲಿ 4 ಗಂಟೆಗೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ನೀವೆಲ್ಲ ಬಂದು ಈ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಆಗಿ ಮಾಡಿಕೊಡ್ಬೇಕಂತ ಸೊ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಈ ವುಮೆನ್ಸ್ ಡೇಗೆ ಕೆಲವೊಬ್ಬರು ಪ್ರಮುಖ ವ್ಯಕ್ತಿಗಳನ್ನ ಕರಿತಾ ಇದ್ದೀವಿ. ಸೊ ಅವರಿಂದಲೂ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ. ಈ ಪ್ರೋಗ್ರಾಮ್ಗೆ ವುಮೆನ್ಸ್ ಡೇ ಆಗಿರೋದ್ರಿಂದ ಪಿಂಕ್ ಕಲರ್, ಸೊ ಲೇಡೀಸ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಪಿಂಕ್ ಕಲರ್ನ ಡ್ರೆಸ್ ಕೋಡ್ ಮಾಡಿದ್ದೀವಿ. ಸೊ ಎಲ್ಲರೂ ಆ ಡ್ರೆಸ್ ಕೋಡಲ್ಲಿ ಸಿಗೋಣ. ಆಲ್ ಲೇಡೀಸ್ ವೆಲ್ಕಮ್ ಟು ಅವರ್ ಫಂಕ್ಷನ್. ನಿಮ್ಗೆಲ್ಲರಿಗೂ ವೆಲ್ಕಮ್. ಥ್ಯಾಂಕ್ ಯು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.